ಊರಿನ ಯುವ ಪುರುಷ ಯೂತ್ಸ್ ಇದ್ದಾರೆ. ಯೂತ್ಸ್ ಮಾತಾಡೋಣ. ಏನಪ್ಪ ನಿಮ್ಮ ಹೆಸರು? ಸಂಜಯ್ ಅಂತ. ಸಂಜಯ್. ಎಲ್ಲಿ ಮನೆ? ಇದೆ ಸರ್ ಮನೆ. ಅದೇ ಮನೆ. ಏನಪ್ಪ ಊರು ಹಿಂಗದ? ಊರ ಬಗ್ಗೆ ಏನೋ ಭಾಳ ಜನ ಏನೋ ಹಿಂಗೆಲ್ಲ ಮಾತಾಡ್ತವ್ರೆ. ಏನು ಕತೆ ಊರಿಂದು? ಊರಂತ ಏನಿಲ್ಲ, ಮಳೆ ಇಲ್ಲವಲ್ಲ, ಮಳೆ ಇಲ್ಲ, ನೀರು ಪ್ರಾಬ್ಲಮ್. ಮಳೆ ಇದ್ರೆ ರೋಡ್ ಸರಿ ಆಯ್ತದ? ಇಲ್ಲ, ರೋಡ್ ಸರಿ ಅದು ಮಳೆ ರೈತರದ್ದು ಸಪ್ರೇಟು. ಅಭಿವೃದ್ಧಿ ಹೆಂಗಾಗಿದೆ ಊರಲ್ಲಿ? ಅಭಿವೃದ್ಧಿ ಏನಿಲ್ಲ ಸರ್. ಅಭಿವೃದ್ಧಿ ಏನಿಲ್ವೇ? ಏನು ಮಾಡಿಸಿಲ್ಲ? ರೋಡು, ಟ್ರೈನ್ ಚರಂಡಿ ಏನು ಮಾಡಿಸಿಲ್ಲ. ಏನಂದ್ರೆ ಏನಿಲ್ಲ ಇಲ್ಲಿ. ಏನಂದ್ರೆ ಏನು ಮಾಡಿಲ್ಲ. ಈಗ ಎಲ್ಲಿ ನಿಮ್ಮ ಎಮ್ ಎಲ್ ಎ ಬರೋದಿಲ್ವ ಇಲ್ಲಿಗೆ? ಎಮ್ ಎಲ್ ಎ ಬಂದಿಲ್ಲ. ಈ ಕಡೆ ಬರಲ್ವಾ? ಈ ಕಡೆ ಬಂದಿಲ್ಲ. ಏನು ನಿಮ್ಗೆ ಏನು ಕಷ್ಟ, ಏನು ಕತೆ, ಏನು ಕೇಳೋದಿಲ್ವ? ಮೇನ್ ರೋಡ್ ನೋಡಿ, ಮೇನ್ ರೋಡ್ ಎಲ್ಲ ಕಿತ್ತಾಕೊಂಡು. ಅಯ್ಯೋ ಬಿಡಪ್ಪ, ಆ ರೋಡ್ ನೋಡ್ಬಿಟ್ಟೆ ಸಾಕಾಗೋಗ್ಬಿಡದೆ ನಮಗೆ. ಅಯ್ಯೋ ಅನ್ಸ್ಬಿಡದೆ. ಬಂದಿಲ್ಲ, 2-3 ವರ್ಷ ಆಯ್ತು ಬಂದಿಲ್ಲ. ಹಂಗೆ ಮನೆಗೆ ಗಂಗೆ ಎಲ್ಲ ಇಲ್ಲ. ಮನೆಗೆ ಗಂಗೆ ತುಂಗೆ ಎಲ್ಲ ಹೊಂಟೋಗ್ಬಿಟ್ಟವಳೆ. ಬನ್ನಿ. ಏನು ನಿಮ್ಮ ಹೆಸರು? ನಾಗರಾಜು ಅಂತ. ನಾಗಣ್ಣ ಹೇಳಿ ಸರ್. ಹೇಳಣ್ಣ, ಏನು ನಿಮ್ಮ ಪ್ರಾಬ್ಲಮ್? ಏನಿಲ್ಲ ಸರ್, ಕಾವೇರಿ ನೀರು ಹಾಕ್ತಿ, ನೆಲ್ಲಿಗಳು ಹಾಕಿ 6 ತಿಂಗಳಾಯ್ತು. ಯಾವುದೇ ಊರೊಳಗಡೆ ಇನ್ನೂ ಕಾವೇರಿ ನೀರು ಬಂದಿಲ್ಲ. ಕಾವೇರಿ ನೀರು ಹಾಕ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ, ಏನು ಕೊಟ್ಟಿಲ್ಲ. ಇನ್ನೂ ನೋಡಿ ಪೈಗಳು 7 ಬಿಂದಿಗೆ ಹಿಡ್ಕೊಂಡು ನಿಂತ್ತಾರೆ. ಅಲ್ಲಿ ನೋಡಿ ಹೆಂಗಸರು ಎಷ್ಟು ಬಿಂದಿಗೆ ಹಿಡ್ಕೊಂಡು ನಿಂತವ್ರೆ. ಅದು ಒಂದೊಂದು ಕೈ ಲೇಡೀಸ್ ಎಲ್ಲ ಜಗಳ ಕಾಯ್ತಾರೆ ಒಬ್ರಿಗೊಬ್ರು. ಅಲ್ಲೆಲ್ಲ ಜಗಳ ಆಡ್ಕೊಂಡು ಮಾತ್ಬಿಡ್ತಾರೆ, ಕಚ್ಚಾಡ್ತಾರೆ ಸರ್. ಆಮೇಲೆ ಕಾವೇರಿ ನೀರು ಮಾಡ್ತೀವಿ ಅಂದ್ಬಿಟ್ಟು 2 ವರ್ಷ ಆಯ್ತು. ನೋಡಿ ಸರ್ ಹೆಂಗ್ ನಿಂತದೆ ಅಲ್ಲಿ ಹೆಂಗ್ ನಿಂತಿದೆ ಅದೆಲ್ಲ ನೋಡಿ ಸರ್, ಹಂಗೆಲ್ಲ ನಿಂತದ, ಅದೆಲ್ಲ ಹಂಗೆ ನಿಂತಿರುತ್ತೆ. ಇಲ್ಲ ಸರ್, ಇನ್ನೇನು 1 ವರ್ಷನೇ ಆಯ್ತು. ಅದಕ್ಕೆ ಬರೀ ಟ್ಯಾಂಕ್ ಮಾಡಿ ನಿಲ್ಸೋರ ಸರ್. ಏನ್ ಸರ್ ಬರೀ ಟ್ಯಾಂಕ್ ಮಾಡಿ ನಿಲ್ಸೋರೆ? ಏನು ಇಲ್ಲ ಸರ್, ಮಾತಾಡಂಗಿಲ್ಲ ಅದ್ರಲ್ಲಿ, ಮಾತಾಡಂಗಿಲ್ಲ. ಮತ್ತೆ ರೋಡ್ ಏನೋ ಹಂಗದ ಅಷ್ಟು. ರೋಡ್ ಆಯ್ತು ಬಿಡಿ ಸರ್, ಇನ್ನೇನ 15 ವರ್ಷದಿಂದ ಗೆದ್ದವರೆಲ್ಲ ಮಾಡಿ ಉಳಿಸಾಯ್ತು ಎಲ್ಲಾರು. ಈಗ ಬಂದವ್ರೆ, ಇವ್ರು ಏನ್ ಮಾಡ್ತಾರ? ಹೌದು ಸರ್, 25 ವರ್ಷ ಮ್ಯಾಲನೇ ಆಯ್ತು ಅಂದಾಗದೆ. ಇಬ್ಬರು ಹಂಗೆ ಹಂಗೆ ಇದೆ. ಅದೇನು ಕೇಳೋರೇ ಇಲ್ವಾ ಇಲ್ಲಿ? ಯಾರು ಕೇಳೋರು ಯಾರಿದ್ದಾರೆ ಸರ್? ಊರಲ್ಲಿ ಯಾರು ಮುಖಂಡನವ್ರು ಇಲ್ಲ? ಅವರೇ ಸರ್. ಇದ್ರೇನು ಸರ್, ನಂಗೇನ್ ಬೇಕು ಅಂತಾರೆ ಸರ್. ನಂಗೇನ್ ಬೇಕು ಅಂತಾರೆ, ನಮ್ಗೆ ಯಾಕೆ ಬೇಕು ಅಂತ ಅಷ್ಟೇ. ಊರೊಳಗಡೆ ಇನ್ನೇನು ಸರ್, ಇಷ್ಟೇ ಮಾಮೂಲಿ ಇದೆ, ಮಾಮೂಲಿ ಹಿಂಗೇನೆ. ಎಮ್ ಎಲ್ ಎ ಬಂದಿಲ್ವಾ ಈ ಕಡೆ? ಬರ್ತಾರೆ, ಬಂದರಂತ ಸರ್. ಯಾವಾಗ ಒಬ್ರೊಬ್ರು ಬರ್ತಾರೆ. ಒಳಗಡೆ ಬರಲ್ಲ, ನಿಮ್ಮ ಮನೆ ಮುಂದೆ ಬರಲ್ಲ ಸರ್. ಅದಕ್ಕೆ ಅವ್ರು ಬರಲ್ಲ ಅಂತಾನೆ ನಾವು ಬಂದಿರೋದು. ಈಗ ಏನಾಗದೆ ಅಂದ್ರೆ ಪಾಪ ಇಲ್ಲಿ ಅಣ್ಣ ತಮ್ಮದಿರು ಪಾಪ ಆಸ್ತಿಗೋಸ್ಕರ ಜಗಳ ಆಡೋದ್ರಲ್ಲಿ ಹೆಂಗಸ್ರು ಪಾಪ ನೀರಿಗೋಸ್ಕರನೂ ಜಗಳ ಆಡ್ಬೇಕು. ಪಾಪ 2 ನಿಮಿಷದ ಜಗಳ 2 ವಾರ ಮಾತಾಡಕ್ಕಿಲ್ಲ. ಮತ್ತೆ ವಾಪಸ್ ನೀರು ಬಿಡ್ಬೇಕೇನೋ ಮಾತಾಡಕ್ಕೆ. ಅರ್ಧನಕ ನಾಚಕ. ಏನ್ ಸರ್ ನಿಮ್ಮ ಹೆಸರು? ಅದ್ಯಾಕ ಮುಂದಕ್ಕೆ ಹಿಂದೆ ಹೇಳಲ್ವಾ? ನಿಮ್ದು ಆ ಕಡೆ ಬಿದ್ಯಾ? ಸರಿ ಬಿಡಿ, ಆ ಕಡೆ ಹೋಗುವ. ಈಗೇನ ಈಗ ಯಾರು ಮಾತಾಡ್ತೀರಿ ಹೇಳಿ ಜಲ್ದಿ. ಅವ್ವ ಪೆನ್ಷನ್ ಬಂತ? ಪೆನ್ಷನ್ ತಿಂಗಳಿಂದ ಬಂದಿಲ್ಲ. ರೇಷನ್ ಕಾರ್ಡ್ ಇದ್ದದ? ಅಕ್ಕಿ ಕೊಡ್ತಾರ? ಎಷ್ಟ್ ಕೆಜಿ ಕೊಟ್ಟಾರ? ಮಾಮೂಲಿ 10 ಕೆಜಿ ಕೊಡ್ತಾರ. ಒಂದ್ ತಲಾಗ 10 ಕೆಜಿ ಕೊಡ್ತಾರ. ತಲಾಗ 10 ಕೆಜಿ ಕೊಟ್ಟಾರ. 2,000 ರೂಪಾಯಿ ಸಿದ್ದರಾಮಣ್ಣಂದು? ಸಿದ್ದರಾಮಣ್ಣಂದಿಗೆ 1 ತಿಂಗಳಿಂದ 1.5 ತಿಂಗಳಿಂದ ಬರ್ತಾ ಇಲ್ಲ. ಅದು ಬತ್ತಲ್ವಾ? ಶಿವ ಹೋಯ್ಲ. ಅವ್ವ ಏನ್ ಹಂಗ ನೋಡಿಯ? ಅದೇ ಒಂದು 10 ವರ್ಷ, ಒಂದು 20. ಬರೀ 600 ರೂಪಾಯಿ ಬರ್ತದಕ್ಕಪ್ಪ. ಎಷ್ಟು? OAP ದುಡ್ಡು ಬರ್ತಾ ಇಲ್ಲಕ್ಕಪ್ಪ. OAP ದುಡ್ಡು ಬತ್ತಲ್ವಾ? ಈಗ ನೀರ್ ಬೇಕಾದ್ರೆ ಇನ್ನೊಂದು ವಾರ ಬಿಟ್ಕೊ ತುಂಬ್ಕೋಬಹುದು. ನಾನ್ ಮತ್ತೆ ಬರೋದಿಲ್ಲ. ಏನಾರು ಈಗಲೇ ಹೇಳ್ಬಿಡಿ. ರೋಡ್ ಎಲ್ಲ ಕಾಡಾಗದೆ. ನೋಡ್ಬೇಕನಪ್ಪ, ಡ್ಯಾನ್ಸ್ ಮಾಡ್ಕೊ ಬಂದಿನಿ. ಡ್ಯಾನ್ಸ್ ಮತ್ತೆ ಎಷ್ಟು ಬರ್ಬೇಕಾ? 1,000 ಬೇಡ, 1,200 ರೂಪಾಯಿ ಬರ್ಬೇಕು. ಅದ್ ಬತ್ತಲ್ವಾ? ಬರೀ 600 ರೂಪಾಯಿ ಆಯ್ತು, ಇಲ್ಲಿಲ್ಲ ಜಗಳ ಆಡ್ಬಿಡಿ ದಯವಿಟ್ಟು. ನಿಮ್ಗೂ ಬತ್ತಲ್ವಾ? ಈಗ ನಾನು ಸೀರಿಯಸ್ ಆಗಿ ಒಂದ್ ಹೇಳ್ತೀನಿ. ಎಲ್ಲ ಮನೆ ಮುಂದೆ ಮಕ ನೋಡ್ಕೊಳ್ಳೋರು. ನೀರಿಗೋಸ್ಕರ ಎಲ್ಲ ಜಗಳ ಆಡ್ಬಾರ್ದು, ಸರಿಯಾ? ಜಗಳ ಆಡ್ಬಿಡಿ. ಆಡ್ತೀರಾ ನೀವು? ನಿಮ್ನೆಲ್ಲ ನೋಡಿದ್ರೆ ಈಗ ಜುಟ್ಟ ತಗೊಂಡು ನನಗೆ ಹಾಕ ಹೊಡೆಯೋ ತರ ಕಾಣ್ತಿದ್ರಿ. ಪಾಪ ಸೆಂಟ್ರಲ್ ಒಂದು ಗಂಡು ಬಂದಿದೆ. ಗಂಡಿಗೆ ಪಾಪ 1,200 ರೂಪಾಯಿ. ಅದಾರು ಬರ್ತದಲ್ಲ, ಕೆಲವ್ರಿಗೆ ಅದು ಇಲ್ಲ. ನಿಮ್ಗೆ ಅಟ್ಲೀಸ್ಟ್ 600 ರೂಪಾಯಿ ಬರ್ತದೆ. ಇನ್ನು ಸುಮಾರು ಜನಕ್ಕೆ ಅದು ಬತ್ತಿಲ್ಲ. 2,000 ರೂಪಾಯಿ ಅದು ಬರ್ತದ? ಯವ್ವ 1 ತಿಂಗಳಿಂದ ಇಲ್ಲ. ಹೌದಾ? ಇಲ್ಲ ಅನ್ಬಾರ್ದು. ರೋಡ್ ಎಲ್ಲ ಚೆನ್ನಾಗವ? ಗೊತ್ತು ಕಣ್ಬಿಡಿ. ಮೇಡಮ್ ನಾಚ್ಕ ಹೋದ್ರಿ ಹೇಳಿಪ್ಪ. ಅಯ್ಯೋ ನಮ್ಗೆ ಯಾಕೆ ಬೇಕು? ನಾಳೆ ದಿನ ಓಟ್ ಹಾಕ್ಸ್ಕೊಳಕ್ ಬಂದ್ರಿ ಎಲ್ಲರೂ ಬೈದ್ ಗಿದ್ ಬಿಟ್ರ ಅಂತ ಭಯನಾ? ಭಯ ಇದ್ದೀರಿ. ನಾನು ಬರ್ತಾರಿಲ್ಲ ಕಣ. ಅದೇ ದುಡ್ಡು ಮಾತ್ರ ಇಸ್ಕೊಬೇಡಿ ಓಟ್ ಹಾಕೋ ಟೈಮ್ಗೆ. ಅವಾಗ ಏನಂತಾರ ಗೊತ್ತಾ? 1 ಓಟಿಗೆ 2,000 ಕೊಟ್ಟಿಲ್ವ ಹೋಗ್ರಿ ರೀ ಅಂತಾರೆ. ದಯವಿಟ್ಟು ಇಸ್ಕೊಬೇಡಿ. ಇಸ್ಕೊಂಡಿದ್ರು ಮರ್ತ್ ಬಿಡಿ. ನೆಕ್ಸ್ಟ್ ಟೈಮಿಂದ ಇಸ್ಕೊಬೇಡಿ. ಸರಿಯಾ?
ಓಡಂಗಿಲ್ಲ, ನಾನು ಮತ್ತೆ ಮತ್ತೆ ಬರೋಕಿಲ್ಲ. ಏನ್ ನಿಮ್ಮ ಹೆಸರು? ಜಯಶೀಲ. ನಿಮ್ಮ ಹೆಸರು? ರತ್ನಮ್ಮ. ನಿಮ್ಮ ಹೆಸರು? ಹೇಮಾವತಿ. ಹಾ? ಹೇಮಾವತಿ. ಅದಕ್ಕ ವಸ್ತು ದಾಖಲೆ ಅಂದ್ರೆ ಹೇಮಾವತಿ ನೀರು ಹರಿಯಕ್ಕಿಲ್ವೇ? ಬನ್ನಿ ಈ ಕಡೆ ಅದಿಲ್ಲೇ ಇರ್ಲಿ ಅಂತ. ಬನ್ನಿ, ಆಮೇಲೆ ಅಲ್ಲಿ ಕಾಣಕ್ಕಿಲ್ಲ, ನೀವು ಕಾಣಬೇಕು ಚಂದವಾಗಿ. ನೀವು ಬನ್ನಿ. ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಊರಲ್ಲಿ ನೀರಿಗೆ ತೊಂದ್ರೆ. ಅಯ್ಯೋ, ಅಲ್ಲೇ ಬರ್ತದೆ ಅಷ್ಟೊಂದು ನೀರು ತೊಂದ್ರೆ ಅಂತ. ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಿ, ಆಮೇಲೆ ಗೊತ್ತಾಯ್ತ. ಆಮೇಲೆ ಗೊತ್ತಾಯ್ತ. ನಂಗೆ ಸಿಗ್ಲಿಲ್ಲ. ರೋಡ್ ಚೆನ್ನಾಗಿಲ್ಲ. ಬಂದಿರಿ. ಊರಲ್ಲಿ ರೋಡ್ ಚೆನ್ನಾಗಿಲ್ಲ. ನಮ್ಗೆಂತ ಒಯ್ಯಪ್ಪಿಲ್ಲ, ಬರೋರ್ಗು ಪಾಪ ಒಯ್ಯಪ್ಪಿಗಳು ನಿಂತ. ಅದೇ ಒಯ್ಯಪಿ ಬತ್ತಾ ಇಲ್ವಂತಲ್ಲ, ಅದ್ ಯಾಕೆ ಅಂತ. ಅವ್ರು ಬರಲ್ಲ, ಅವ್ರನ್ನ ಕೇಳ್ಕೊಳ್ಳಿನ. ನಿಮ್ಗೆ ನಮ್ಗೂ ಗುಲ್ಲಕ್ಷ್ಮಿ ಬರಲ್ಲ. ಗುಲ್ಲಕ್ಷ್ಮಿ ಬರಲ್ವೇ? ಬರಲ್ಲ, ನಡ್ಕೊ ನಮ್ಗೆ ನೀರ್ಗೆ ತೊಂದ್ರೆ, ಕಾಲ್ ನೋವು, ನಡೆಯಕ್ಕಾಗಲ್ಲ. ಹಾ. ಅದಕ್ಕೆ ನೀರ್ಗೆ ಅಷ್ಟೇ ಇಲ್ಲ ನಮ್ಗ. ನೀರ್ ಹೊತ್ಕೊ ಬರಕ್ ಆಗಲ್ಲ. ನೀರ್ ಹೊತ್ಕೊ ಬರಕ್ ಆಗಲ್ಲ. ಆಮೇಲೆ ನೋಡ ಉಳ್ಕ ಪಳ್ಕೊಂಡ್ರೆ ನೋಡೋಣ, ಆಮೇಲೆ ಯಾಕ? ಒಂದ್ ಬಿದಿಗೆ ಎತ್ಕೊ ಬರೋ ಸುಮ್ಮನಿದಿರಿ. ಅಷ್ಟೇ. ಅಲ್ಲೋಗಿ ಸಿಗಾಕೊಂಡು ಜಗಳ ಆಗದ ಯಾಕೆ ಆಗಲ್ಲ ಅಂತ ಅದಕ್ಕೆ. ಕಾವೇರಿ ಕಾವೇರಿ ನೀರು ಇಲ್ಲೇ ಅವರೆಲ್ಲ ಹೇಮಾವತಿ. ಹೇಮಾವತಿ ಹೇಮಾವತಿ ಇಲ್ಲ. ಹೇಮಾವತಿ ಕಾವೇರಿ ಬರದೆ ಹೋದ್ರೆ ಏನಂತ ಹೇಮಾವತಿ ಇಲ್ಲೇ ಅವರಲ್ಲ. ಅವ್ರ ಮನೆಗೆ ಅಷ್ಟೇ. ಅವ್ರ ಮನೆಗೆ ಹೇಮಾವತಿ. ಹೇಮಾವತಿ. ಪೆನ್ಷನ್ ದುಡ್ಡು ನಿಮ್ಗೆ ಇಲ್ಲ, ಅಲ್ಲ, ನೀವಿನ್ನು ಮಾಡ್ಸಿಲ್ಲ ಅನ್ಸುತ್ತೆ. ನಿಮ್ಗಿನ್ನು ಏಜ್ ಆಗಿಲ್ಲ. ಏಜ್ ಆಗ್ಲಿಲ್ಲ. ಓ, ನಿಮ್ಮ ಹೆಸರು? ರತ್ನಮ್ಮನ ಮುತ್ತಂತ ಮಾತು ಏನು ಈಗ? ಏನ್ ನಿಮ್ ಪ್ರಾಬ್ಲಮ್? ಅದೇ ಒಯ್ಯಪ್ಪಿ ನಿಂತೋಗದ ಸರ್. ವೈಎಪಿ ನಿಂತೋಗದ. ಆಮೇಲೆ ಏನ್ ನಿಮ್ಮ ಹೆಸರು? ಶಿವಣ್ಣ ಅಂತ ಸರ್. ಶಿವಣ್ಣ. ಈಗ ಬಂದಿರೋ ಮಂಜುನಾಥ ಸುಮಾರು ಮಾಡ್ತಾವನ. ಮುಂದೆ ಹಳ MLA-ಗಳು 5 ಸಾರಿ ಗೆದ್ದು ಯಾವನು ಏನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಮಾಡ್ತವ್ರೆ ಸುಮಾರಾಗಿ. ಈಗ ಸುಮಾರಾಗಿ ರೋಡ್ ಗಿಡ್ಡು ಎಲ್ಲ ರೋಡ್ ಮಾಡ್ಸವನ, ರಾಮಪುರ ಇದೆಲ್ಲ ಮಾಡ್ಸವನ. ನಮಗೂ ಕಾವೇರಿ ನೀರು ಬಿಡ್ತಾ ಇಲ್ಲಿಗ. ಇಲ್ಲಿ ಗಂಟ ಬಂತು, ನಮ್ಮ 3 ಗಂಟ ಗುಂಡಪುರ ಡ್ಯಾಮ್ ಬಿಟ್ಟು. ಈಗ ಒಳಲ್ ನೀರ್ ಕಡಿಮೆ ಆಗಿ ನಿಲ್ಸ್ಬಿಟ್ಟವ್ರೆ. ಈಗ ಒಳ ನೀರ್ ಬರ್ಲಿ ಅನ್ಬಿಟ್ಟು ಒಳಲೆ ಕಡಿಮೆ ಆಗಿ ನಿಲ್ಸ್ಬಿಟ್ಟವ್ರೆ. ಈಗ ಹಂಗ ಒಳಲ್ ಹೆಂಗ್ ನೀರ್ ನಿಲ್ಸಕದ್ದು? ಇಲ್ಲ ಸರ್, ಒಳಲ್ ನೀರ್ ಕಡಿಮೆ ಆಗೋದಿಲ್ಲ, ಇಲ್ಲಿ ಡ್ಯಾಮ್ ನಿಲ್ಸ್ಬಿಟ್ಟವ್ರೆ ನೀರ. ಹಂಗ ಇವ್ರು ಮಾಡ್ತಾರೇನೋ ಭರವಸೆ ಅದ. ಇವ್ ಮಾಡ್ತಾನೆ ಸುಮಾರು ಪೆನ್ಷನ್ ಮಾಡ್ತಾನೆ. ದುಡ್ಡು ಬಂದದ ನಿಮ್ಗೆ? ನಮ್ಮ ಬತ್ತ ಸರ್, ನಮ್ಮ ಹೆಂಗಸರು ಬತ್ತ ಇಲ್ಲ. ನಿಮಗೆ ಬತ್ತದ? ಎಷ್ಟು ಬತ್ತದ ನಿಮ್ಗೆ? ನಮ್ಮ 1200 ಕೊಡ್ತಾವನ. ಹೌದಾ? ಅವ್ರಿಗೆ ಬತ್ತಾ ಇಲ್ವಾ? ಅವ್ರ ಬತ್ತಲ್ಲಿ 4 ತಿಂಗಳಾಯ್ತು ನಿಂತು. 4 ತಿಂಗಳಿಂದ ಬಂದಿಲ್ವಾ? ಸರ್, ಎಷ್ಟು ಬರ್ಬೇಕು ಅವ್ರಿಗೆ 4 ತಿಂಗಳು ಅಂದ್ರೆ? 4 ತಿಂಗಳು 1200 ಸರ್. 1200. ಅಲ್ಲಿ 1200 4 ತಿಂಗಳಿಗೆ ಅಂದ್ರೆ 4800 ರೂಪಾಯಿ ಬರ್ಬೇಕು. ಬಂದಿಲ್ಲ. ಏನ್ರಿ? ಯಾಕೆ ಹೇಳಲ್ಲ ನಮ್ಗ. ಯಾಕೆ ಹೇಳಲ್ಲ? ಯಾಕೆ ಹೇಳಲ್ಲ? ನೀನ್ ವಿಡಿಯೋ ಮಾಡ್ಕೊಳ. ನಮ್ಗ ನೀರಿಲ್ಲ, ಕಾವೇರಿ ನೀರ್ ಬಿಡ್ಬೇಕು ನಮ್ಗ. ಅದಕ್ಕೆ ಹೇಳ್ಬೇಕು, ನೀವು ಹೇಳಿದ್ರೆ ತಾನೇ ಬರೋದು. ನೀರಿಲ್ಲ, ನೀವು ಹೇಳಲ್ಲ ಅನ್ಬಿಟ್ರೆ ಬರಲ್ಲ ಅದು. ಹೇಳ್ಬೇಕು, ನೀರ್ ಬಿಡಿ. ಹೇಳ್ತೀನಿ, ಕಾವೇರಿ ನೀರ್ ಬಿಡಿ. ಊರ್ಗ ನೀರಿಲ್ಲ ಇಲ್ಲಿ. ಈಗ ನಿಮ್ ಪ್ರಾಬ್ಲಮ್ ಕೇಳಕ್ಕೆ ಬಂದಿರೋದು. ನಿಮ್ ಪ್ರಾಬ್ಲಮ್ ಸಾಲ್ವ್ ಬಂದ್ರೆ ನಾನೇ ದೊಡ್ಡಿ 3 ಊರ್ಗೂ ನೀರಿಲ್ಲ. ಯಾವ್ಯಾವ? ಬೈನತ್ತ, ನಂದೊಡ್ಡಿ, ನಮ್ಮೂರು ನಾಗನತ್ತ 3 ಊರ್ಗೂ ನೀರ್ ಬಿಡ್ನಿಲ್ಲ. 3 ಊರಿಗೂ ನೀರ್ ಬಿಡ್ಲಿಲ್ಲ. ಕಾವೇರಿ ನೀರ್ ಬಿಡ್ನಿಲ್ಲ. ನಮ್ಗ್ ನೀರ್ ಗನ್ಕ ತಗೋದ. ದನ ಕರೆಲ್ಲ ಊರಿಗೆ ಬಂದವ, ನೀರಿಲ್ದೆ. ಮನೆಗೆ ನೀರು ಇಲ್ಲ. ಮಾನಾಗ ನೋಡಲಿ 4 ಬಿಂದಿಗೆ ಎಲ್ಲಿ ಹಿಡಿಯೋದು ನೋಡ್ತಾವಿಕನ ಯಪ್ಪ. ಇನ್ನು ಭಯಾನಕವಾಗಿರ್ಬೇಕು. 4 ಬಿಂದಿಗೆ ನೋಡಿ, ಈಗ ಆಫ್ ಮಾಡ್ಬಿಟ್ಟ. ಹಾಕೊಂಬೋಗ್ಬಿಡ್ತಾನ. 14 ಬಿಂದಿಗೆ ಬಿಡ್ತಾನ. ಅಲ್ಲಿಗೆ ಹೋಯ್ತಾನ. ಅಲ್ಲಿ 4 ಬಿಂದಿಗೆ. ಅಲ್ಲಿಂದ ಇಲ್ಲಿರೋರು ಅಲ್ಲಿಗೆ ಹೋಯ್ತಾರ. ಅಲ್ಲಿ ಬಿಡಲ್ಲ. ಅಲ್ಲಿರೋ ಜನ ಹಿಡ್ಕದ. ಇಲ್ಲಿರೋರು ಇಷ್ಟೇ ಟಾಪು. ಅಲ್ಲಿರೋರು ನಮ್ಗ, ಅಲ್ಲಿರೋರ್ಗೆ ಇತ್ತವ್ರು ಇಚ್ಚಾಗೆ 4 ಜಗಳ ಕಾಯ್ಕೊಬಿಡ್ತಾರಲ್ಲ. ಜಗಳಕ್ಕೆ ಬಿದ್ದು ಬಿಡ್ತಾರ. ನೀರಿಲ್ಲ ಇಲ್ಲಿ. ಪೆನ್ಷನ್ ಪೆನ್ಷನ್ ಇಲ್ಲ ನಮ್ಗ. ಓ ಗೌಡ್ರ ನಮಸ್ಕಾರ. ಒಳ್ಳೆ ಏನಂಗೆ ಹೆಂಗ್ ನಿಂತಾರ ನೋಡ್ರಿ, ಕ್ಲೀನ್ ಶೇವ್ ಮಾಡ್ಕೊಂಡು ಹ್ಯಾಂಡ್ಸಮ್ ಆಗಿ ಫುಲ್ ಆಗಿ ಯುವಕ ಚಿರ ಯುವಕ. ಇನ್ನು ಏನ್ ನಿಮ್ಮ ಹೆಸರು? ಶಿವಪ್ಪ. ಶಿವಪ್ಪಣ, ಏನ್ ಸಮಾಚಾರ? ಎಲ್ಲ ತಾವ್ ಹೇಳ್ಬೇಕು. ನೀವ್ ಹೇಳ್ಬೇಕು. ನಿಮ್ಮೂರು ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ನಮ್ದು ಏನೇ ದನ ಕರಿಗ ಕುಡಿಯಕ್ಕೆ ನೀರಿಲ್ಲ, ದನ ಕರಿಗ ಕುಡಿಯಕ ನೀರಿಲ್ಲ. ಮನೆಗ ನೀರಿಲ್ಲ. ಆಮೇಲೆ ಇನ್ನೇನು ಆಮೇಲೆ ಅಷ್ಟೇ. ಯಾಕ ಓರ್ಲಿಲ್ಲ ನೀವು ನೀರ? ಮಂಡಿ ನಡಿಯಕ್ಕಾಗಲ್ಲ. ಮಂಡಿ ನಡಿಯಕ್ಕಾಗಲ್ಲ. ಮಂಡಿ ನಡಿಯಕ್ಕಾಗಲ್ಲ. ಅವ್ವಾ ದೇವ್ರೆ, ನಮ್ಗೆ ಸುಸ್ತಾಗೋಯ್ತು ನಿಮ್ನೆಲ್ಲ ಮಾತಾಡ್ಸಿ ನನಗ ಸುಸ್ತಾಗೋಯ್ತು. ನೀರಿಲ್ಲ ನಮ್ಗ, ನಡಿಯಕ್ಕಾಗಲ್ಲ. ಮಂಗಳಮ್ಮ ಅಂತ. ಮಂಗಳಮ್ಮ ಯಾವ್ದು ಮಂಗಳಕರವಾಗಿಲ್ಲ. ಏನಾಗದ ಎಲ್ಲ ಮಂಡಿಗಳು ನೋವು, ನೀರೋರಕ್ಕಾಗಲ್ಲ. ಮಂಡಿ ನೋವು. ಮತ್ ನೀರ್ ತರೋರು ಯಾರು ನಿಮ್ ಮನೆಗ? ನಮ್ಮ ಹುಡುಗ ತಂದೆ ತಿರ್ದೇ ದಿನಕ್ಕೆ ಪಕ್ಕದ ಮನೆಯವ್ರ ತಗೊಂಡ್ ಬಿಂದಿಗೆ ಇಸ್ಕೊಳ್ಳೋದು. ಪಕ್ಕದ ಮನೆಯವ್ರ ತಗೊಂಡ್ ಬಿಂದಿಗೆ ಇಸ್ಕೊಳ್ಳೋದು. ಕೊಡ್ತಾರಲ್ಲ. ಕೊಡ್ತಾರ. ನಮ್ಗ ನೀರೋರಕ್ಕಾಗಲ್ಲ. ಮಕ್ಕಳಲ್ಲಿ ಮಾಂಗ ತೋಟಕ್ಕೆ ಹೋಗೋಣ. ತೋಟಕ್ಕ ಅವ್ರು ನೀರೋರಲ್ವೇ? ಅವ್ನಿಗೆ ಕೆಲ್ಸ್ಕೊಂಡ್ರೆ ದಿನಕ್ಕೆ ಏನ್ ಮಾಡೋದು? ಆ ಟೈಮಲ್ಲಿ ಏನ್ ಮಾಡಕ್ಕಾಗಲ್ಲ. ದಂಡ ಮನೆಯವ್ರ ತಗೊಂಡ್ ಬಿಂದಿಗೆ 2 ಬಿಂದಿಗೆ ಇಸ್ಕೊಳ್ಳೋದು ಅಷ್ಟೇ. ಅಷ್ಟೇ. ಇವರು ದೊಡ್ಡ ಮನೆ ತೋರ್ಸಪ್ಪ ರಾಜಣ್ಣ. ಈಗ ದೊಡ್ಡ ಮನೆ. ದೀಪಿಕಾ ಅಂತ ಸರ್. ದೀಪಿಕಾ ಅವ್ರೆ ಅಲ್ಲಿ ವಿಡಿಯೋ ಮಾಡ್ತಿದ್ ಗೊತ್ತಾ?
ಆ ತೊಂಬೆಯಿಂದ ತರ್ಬೇಕು ನಮ್ಗೆ. ನಲ್ಲಿನೂ ಇಲ್ಲ, ತೊಂಬೆನೂ ಇಲ್ಲ, ಏನೂ ಇಲ್ಲ ಇಲ್ಲಿ. ಅಲ್ಲಿಂದ ನಾವು ನೀರ್ ತರ್ಬೇಕು. ಅಲ್ಲ ಒಂದು ಇಷ್ಟು ಮನೆ ಕಟ್ಸ್ಕೊಂಡಿದ್ರಿ, ಒಂದು ಬೋರ್ ಹಾಕ್ಸಿದೀವಿ, 2 ಹಾಕ್ಸಿದೀವಿ, ನೀರಿಲ್ಲ. ಅದ್ರಲ್ಲೂ ನೀರಿಲ್ವಾ? ಅದ್ರಲ್ಲೂ ನೀರಿಲ್ಲ. ಅಯ್ಯೋ ಶಿವ. ತೋಟದಲ್ಲಿ 4 ಬೋರ್ ಹಾಕ್ಸಿದ್ವಿ, ಅದ್ರಲ್ಲೂ ನೀರಿಲ್ಲ. ಎಲ್ಲೂ ನೀರಿಲ್ಲ ಇಲ್ಲಿ. ವಾ, ಹಿಂಗಾದ್ರೆ ಎಲ್ಲ ಕೆರೆಗಳು ಏನು ಇಲ್ಲ ಸರ್ ಇಲ್ಲಿ. ಹಳ್ಳಿಗಳಿಗೆ ಬಿಟ್ಟಿದ್ದಾರೆ ನೀರು, ಅದ್ರಲ್ಲಿ ಬರ್ಲಿಲ್ಲ. ಸರಿ, ನೀವು ಇಲ್ಲಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 18 ವರ್ಷ ಆಯ್ತು. 18 ವರ್ಷ ಆಯ್ತು. 18 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ರಲ್ಲ, ಓಟೆಲ್ಲ ಎಷ್ಟು ವರ್ಷದಿಂದ ಹಾಕ್ತಿದ್ರಿ ಇಲ್ಲಿಗೆ? ಹಂಗಾರೆ 18 ಅಂದ್ರೆ ಒಂದು 3 ಸಲ ಹಾಕಿದಿರಾ ಅಲ್ವಾ? ಓಟ್ ಹಾಕ್ಸ್ಕೊಂಡವ್ರೆಲ್ಲ ಎಲ್ಲೋದ್ರು? ಇಲ್ಲ ಇದಾರಲ್ಲ ಸರ್ ಇವರು. ಸದ್ಯಕ್ಕೆ ಇವ್ರಿಗೆ ಹಾಕಿದೀವಿ ನಾವು. ಅವರೆಲ್ಲ ಹಾಕಿದವ್ರೆ. ಇವರು ಪಂಚಾಯತಿ ಆಫೀಸ್ ಅವ್ರು, ಇವರು ಅವರೇ ಗೆದ್ದಿರೋರು. ಓಹೋ ಓಹೋ, ಇವರು ತೋರ್ಸೋಣ ಆ ಕಡೆ ಕ್ಯಾಮ್ರಾವಾ. ಅವಾಗಿಂದ ನಮ್ ಸುತ್ತಮುತ್ತ ಓಡಾಡ್ತವ್ರೆ. ನಾನು ಅನ್ಕೊಂಡೆ ಒಳ್ಳೆ ಶರ್ಟು, ಒಳ್ಳೆ ಪ್ಯಾಂಟು. ಅವ್ರು ಬೆಂಗಳೂರಿಂದ ಒಂದ್ ವಾರ ಇವಾಗ ಬಂದಿದ್ದಾರೆ. ಒಂದ್ ವಾರ ಆಗಿತ್ತು ಹೋಗಿ. ಕೇಳಿ ಅವ್ರನ್ನ, ಯಾಕೆ ಇಲ್ಲಿ ಏನು ಮಾಡಿಲ್ಲ ಅಂತ ಕೇಳಿ. ಚಾಟಿ ಬೀಸ್ತವ್ರು ಇವರು. ಅವರೇ ಅಧ್ಯಕ್ಷರಾ? ಹೌದು ಸರ್, ಅವರೇ ಸದಸ್ಯರ? ಅಧ್ಯಕ್ಷರು ಸರ್ ಅವರು. ಅವರೇ ಅಧ್ಯಕ್ಷರು? ಹಾ ಸರ್. ಮನಗ್ನಳ್ಳಿ ಪಂಚಾಯತಿ ಅಧ್ಯಕ್ಷರು ಇವರೇ? ಹೌದು ಸರ್. ಶಿವಾಯನಮ್ಮ. ಇವರೇ ಸರ್ ಅಂತಂದ್ರೆ ಇಲ್ಲಿಗೆ ನಾವು ತುಂಬಾ ದಿನದಿಂದ ಅಂತ ಇದೀವಿ. ನಲ್ಲಿನೂ ಇಲ್ಲ, ತೊಂಬೆನೂ ಇಲ್ಲ. ನಿಮ್ ಧೈರ್ಯನ ಮೆಚ್ಚಬೇಕು ಕಣ್ರಿ ಸರ್. ನಿಮ್ ಚಾನಲ್ ತುಂಬಾ ನೋಡ್ತೀವಿ ಸರ್. ನೋಡ್ತಾ ಇದೀರಾ? ನಮ್ ಕಾರ್ಯಕ್ರಮ ನೋಡ್ತಾ ಇದೀರಾ? ನೋಡ್ತಾ ಇದೀವಿ ಸರ್. ಬಂದ್ರು ಉಸಿರಾಡ್ದಾಗ ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ಬರ್ಲಿ ಅಂದ್ಬಿಟ್ಟು ಮಾತಾಡಿರ್ಲಿಲ್ಲ ಸರ್ ನಾವು. ಹೌದಾ? ಹೌದು ಸರ್. ಬಂದ್ವಿ ನೋಡಿ. ಈಗ ಹೇಳಿ, ಮತ್ತೆ ಏನೇನ್ ಹೇಳ್ಬೇಕು ಎಲ್ಲ ಹೇಳ್ಬಿಡಿ. ನಿಮ್ಮ ಸರ್ ಇಷ್ಟೇ ನಮ್ ಪ್ರಾಬ್ಲಮ್. ಇಲ್ಲಿ ನಲ್ಲಿನೂ ಇಲ್ಲ, ತೊಂಬೆನೂ ಇಲ್ಲ, ಏನೂ ಇಲ್ಲ ಸರ್. ನಮ್ಗೆ ಮಾಡ್ಕೊಡ್ಬೇಕೇನಾದ್ರು. ರೋಡ್ ಸರ್ ನೀವೇ ನೋಡ್ತಾ ಇದ್ದೀರಾ ಕಣ್ಣೆದ್ರಲ್ಲಿ. ಅಲ್ಲೆಲ್ಲಂಗದೆ ನೀವೇ ನೋಡ್ಕೊ ಬಂದ್ರಲ್ಲ ಅಲ್ಲಿ. ನೀವ್ ಹೇಳಿ, ನಾನಾರು ಒಂದಿನ ಬರೋನು, ಇಲ್ಲೇ ಇರೋರು. ಅದೇನೆ ಸರ್, ರೋಡ್ ಅಂತಂದ್ರೆ ಏನೂ ಆಗಿಲ್ಲ ಸರ್ ಇಲ್ಲಿ. ಏನಂದ್ರೆ ಏನೂ ಆಗಿಲ್ಲ. ಬೈನದ ತನಕ ರೋಡ್ ಆಗಿದೆ ಅಷ್ಟೇ. ಅದ್ ಬಿಟ್ಕೊಂಡ್ರೆ ಏನೂ ಆಗಿಲ್ಲ ಸರ್ ಇಲ್ಲಿ. ಈ ಕಡೆ ಬನ್ನಿ, ಅವ್ರು ತೋರಿಸಿ ಅವ್ರನ್ನ. ಪಂಚಾಯತಿ ಅದೇ, ಅವ್ರ ಹೆಸರೇನು? ಕೆಂಚಪ್ಪ ಅಂತ. ಕೆಂಚಪ್ಪಣ್ಣ. ಅಯ್ಯೋ ಸ್ವಾಹ. ಈಗ ನೀವು ಮಾತಾಡ್ಲೇಬೇಕು. ಕೆಂಚಪ್ಪಣ್ಣ, ಏನ್ ಕತೆ ಇದು ಊರ್ದು? ಯಾಕೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು? ನೀವು ಏನು ಕತೆ? ನೀವೇನು ಕೇಳಿಲ್ವಾ ನಿಮ್ಮ MLA ಸಾಹೇಬ್ರನ್ನ? ತೊಂಬ ಸಮುದ್ರ ಜಾಗ ಇಲ್ಲ, ನೀರು ಈಗ ಚೆನ್ನಾಗಿ ಕಾವೇರಿ ನೀರು ಮಡಿಸಿದ್ದೀನಿ. ಅಲ್ಲಿ ಬಂದು ಕಾವೇರಿ ನೀರು ಬಂದಿಲ್ಲ, ಅಲ್ಲಿಂದ ಕೊಟ್ಟಿಲ್ಲ. ನೀವು ಕಲೆಕ್ಷನ್ ಕೊಟ್ಟಿದ್ದೀರಿ? ನಾವು ಬೋರ್ಗೆ ಕಲೆಕ್ಷನ್ ಕೊಟ್ಟಿದ್ದೀವಿ. ಆದಷ್ಟು ಪ್ರಾಬ್ಲಮ್ ಅಧ್ಯಕ್ಷರಿಗೂ ಇದೆ ಅಂತ ಆಯ್ತು. ಹೌದು, ಆದಷ್ಟು ನೀರು ಸ್ಟಾರ್ಟ್ ಮಾಡಿದ್ರೆ ಕೊಳ ಒಳಗೆ ಬರ್ತದ, ಬರೋರು ಬರ್ತದ, ಬರ್ದವ್ರಿಗಿಲ್ಲ. ಎಲ್ಲ ಸಾಲ್ವ್ ಮಾಡ್ಬೇಕು. ಅದನ್ನೇ ನೀವು ಮಾಡ್ಬೇಕಲ್ಲ. ಮಾಡ್ತಿದ್ದೀವಿಲ್ಲ. ದೀಪಿಕಾ ಅವ್ರು ಹೇಳಿದ್ರು, ನಮ್ಮ ಕೈಲಾದಷ್ಟು ಮಾಡಿದ್ದೀವಿ. ದೀಪಿಕಾ ಅವ್ರು ಹೇಳಿದ್ರು, ಓಟಕ್ ನಿಮ್ಮನ್ನೇ ಗೆಲ್ಸಿರೋದು ಅಂತ. ಕೈಲಾದಷ್ಟು ಅದ್ರಂಗ್ ರೀಸನ್ನೇ ಹೇಳಂಗಿಲ್ಲ ನೀವು. ಮಾಡಿದೀವಿಲ್ಲ. ಇನ್ನೊಂದು ವಿಷಯ ಗೊತ್ತಾ? ನಾನು ಎಲ್ಲ ಕಡೆ ಪಂಚಾಯತಿ ಅಧ್ಯಕ್ಷರು ಯಾರೇ ಅದು ಪಂಚಾಯತಿ ಅಧ್ಯಕ್ಷ ಅಂತ ಬೈತಿರ್ತೀನಿ. ಇವತ್ತು ನೀವು ನನ್ನ ಕಣ್ಣು ಮುಂದೆನೆ ಸಿಕ್ಕಿದಿರಿ, ನೀವು ರೀಸನ್ನೇ ಹೇಳಂಗಿಲ್ಲ. ಈಗ ನಿಮ್ಮನ್ನ ಗೆಲ್ಸವ್ರೆ ಅಂದ್ರೆ ನನಗೆ ಅದಾ ಇಲ್ಲ, ನಂಗೆ ಅದ್ ಪ್ರಾಬ್ಲಮ್, ನಂಗೆ ಇದು ಪ್ರಾಬ್ಲಮ್ ಅಂತ ಹೇಳಂಗೇ ಇಲ್ಲ. ನಿಂತು ಹೋರಾಡಿ ನೀವು ತರಿಸ್ಲೇಬೇಕು. ಮಾಡ್ತಿದ್ದೀವಿಲ್ಲ, ಮಾಡಿದೀವಿಲ್ಲ. ಎಲ್ಲಿ ಏನ ರೋಡ್ ನೋಡಿ, ರೋಡ್ ಹೆಂಗದೆ? ಯಾವ್ದು ಅದು ರೋಡ್ ಬಿಡಿ, ಅದು ರೋಡ್ ಅಂದ್ರೆ ಅಮೌಂಟ್ ಸರ್ಕಾರದಲ್ಲೇ ದುಡ್ಡಿಲ್ವಲ್ಲ. ಇಡೀ ಸರ್ಕಾರನೇ ಪಂಚಾಯತಿ ಅಧ್ಯಕ್ಷರಾಗಿ ಒಪ್ಕೋತಾ ಇದೀರಿ. ಅಲ್ಲಿಂದ ಬರ್ತದ ದುಡ್ಡು, ಇಲ್ಲೆಲ್ಲಿ ಬಂದದು? ಅಲ್ಲೇ ದುಡ್ಡಿಲ್ಲ. ನನಗೆ ರೀಸನ್ ಹೇಳಂಗೇ ಇಲ್ಲ. ಹೌದು, ಸರ್ಕಾರದಲ್ಲೇ ದುಡ್ಡಿಲ್ಲ. ದುಡ್ಡು ಇಸ್ಕೊಳ್ಳಿ, ಮಾಡಿಸಿ. ಯಾರು ತಗೋ MLA ತವಿಲ್ಲ ಅಂತಾರಲ್ಲ, MLA ದುಡ್ಡಿಲ್ಲ ಅಂತಾರ. ದುಡ್ಡೇ ಇಲ್ಲ ಅಂದ್ರೆ ಮತ್ತೆ ಏನಕ್ಕೆ ಗೆಲ್ಸ್ಬೇಕು? ಅವ್ರು ನಿಮ್ಮನ್ನ ಏನಕ್ಕೆ ಗೆಲ್ಸ್ಬೇಕು? ಅವ್ರನ್ನ ಏನಕ್ಕೆ ಗೆಲ್ಸ್ಬೇಕು? ಅದಕ್ಕೆ ಕೆಲಸ ಜಾಸ್ತಿ ಮಾಡ್ತಾರೆ, ರೈಸ್ ಮಾಡ್ತಿರೋದು. ಏನ್ ರೇಸ್ ಮಾಡ್ತಾವ್ರೆ? ನೀವೇನಾರು ಎಷ್ಟು ಲೀಟರ್ ರೇಸ್ ಮಾಡ್ಬೇಕಷ್ಟೇ ಈಗ ಇಲ್ಲಿಂದ ಹೋಗಕ್ಕೆ. ನಂಗೆ ಅವೆಲ್ಲ ಹೇಳಂಗಿಲ್ಲ. ನೀವು ನಂಗೆ ರೀಸನ್ನೇ ಹೇಳಂಗಿಲ್ಲ. ಇಲ್ಲಿ ರೋಡ್ ಸರಿ ಆಗ್ಬೇಕು. ಈಗ ಬೈರ್ನತ್ತಕ್ಕೂ ನೀವೇ ಅಧ್ಯಕ್ಷರು, ಮತ್ತೆ ಅಲ್ಲಿಗೆ ಯಾವ ಪಂಚಾಯತಿ ಬರ್ತದೆ? ನಿಮ್ದು ಎಷ್ಟು ಹಳ್ಳಿ ಬರ್ತದೆ? 8 ಹಳ್ಳಿ. ನಾನು ನಿಮ್ಮ ಹೆಸರೇನಂದ್ರೆ? ಕೆಂಚಪ್ಪಣ್ಣ. ಮಾದೇವ ಅಂತ. ನಾಗನತ್ತಿಗೆ ಬೈನತ್ತಲ್ಲೇ ಬೇರೆ, ಇಲ್ಲೇ ಬೇರೆ, ಮಣ್ಗಳಿಲ್ಲೇ ಬೇರೆ, ಚಿಂಚಳ್ಳಿ. ಈಗ ನಾವು ಬರ್ತೀವಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಗೊತ್ತಿಲ್ಲ. ನಾವು ಮತ್ತೆ ಹೆಂಗ್ ಬಂದ್ರಿ? ಊರಿಗೆ ಬಂದದ್ದು. ನಿಜ ಹೇಳಿ. ಊರಿಗೆ ಬಂದಿದ್ದು. ನಾವು ಬರ್ತೀವಿ ಅಂತ ನಿಮ್ಗೆ ಯಾರು ಗೊತ್ತಿಲ್ಲ. ಯಾರೋ ನಿಮ್ಮನ್ನ ಫೋನ್ ಯಾರು ಮಾಡಿಲ್ಲ. ಸತ್ಯ ಹೇಳ್ಬೇಕು. ನಿಮ್ ಬತ್ತ ಅಂದ್ರೆ ನನ್ಗೆ ಗೊತ್ತೇ ಇಲ್ವಲ್ಲ. ಯಾರೋ ಫೋನ್ ಮಾಡಿ ಹೇಳವ್ರೆ. ಯಾರು ಮಾಡಿಲ್ಲ. ಅಲ್ಲಿಂದ ಶುರು ಮಾಡ್ಬೇಕಾರೆ ಯಾರೋ ಫೋನ್ ಮಾಡಿ ಹೇಳವ್ರೆ. ಮಾಡೋರು 60 ಪೂರ್ತಿ ಮನೆ ಸರ್. ಅದೆಲ್ಲ ಮಾಡ್ಕಂದೇ ಇಲ್ಲಿಗೆ ಬಂದು ಲಾಸ್ಟ್ ಬಂದಿರೋದ. ಊರೊಳಗೆ ಬಂದು ಆಯ್ತಾ. ಇನ್ನು ಬೇರೆ ಬೇರೆ ಹೋಗ್ಬೇಕು. ಎಂಟಿ ದೊಡ್ಡಿ ಎಲ್ಲ ಅದೇ, ಅಲ್ಲಿಗೆಲ್ಲ ಹೋಗ್ಬೇಕು. ಎಂಟಿ ದೊಡ್ಡಿ ನಿಮ್ಗೆ ಸೇರ್ತದ? ಯಾವ್ಯಾವ ಊರು ಸೇರ್ತದೆ ಹೇಳಿ ನಿಮ್ಗೆ? 8 ನಮ್ಗೆ ನಾಗನತ್ತ, ಬೈರ್ನತ್ತ, ದೊಡ್ಡಿ. ಬೈರ್ನತ್ತ ಇಲ್ಲ ಅಂದ್ರಲ್ಲ? ಬೈರ್ನತ್ತ ಸೇರ್ತಾ. ಬೈರ್ನತ್ತ ನೋಡು, ಬೈರ್ನತ್ತದಲ್ಲಿ ನೀರೇ ಇಲ್ವಂತ. ಹೌದು, ಟ್ಯಾಂಕರ್ ಹೊಡಿಸ್ತಾರ. ಮತ್ತೆ ನೀವು 4 ನಂಬರ್ ಅಲ್ಲಿ ಇರೋದು, 4 ನಂಬರ್ ಇರೋದು. ಬೈರ್ನತ್ತ ಟ್ಯಾಂಕರ್ ಹೊಡಿಸ್ತಾರ. ಮನೆಗೆ ಗಂಗೆ ಬೇರೆ ಊರಲ್ಲೆಲ್ಲ ಬರ್ತದೆ. ಆ ಕಡೆ ಸೈಡ್ ಎಲ್ಲ ಈ ಕಡೆ ಸೈಡ್ ಯಾಕೆ ಬಂದ? ಅದು ಪ್ರಶ್ನೆ ಬ್ಲಾಕ್ ಹಂಗಾಯ್ತದು. ಯಾವ್ದು ಹಂಗಲ್ಲ, ಟ್ಯಾಂಕ್ ರೆಡಿ ಮಾಡಿ ಇಟ್ಟವ್ರ ತಾನೆ. ಮತ್ತೆ ಯಾಕೆ ಅಲ್ಲಿಗೆ ನೀರು ಬಂದು ಫಾರೆಸ್ಟ್ ನಮ್ದು ಪ್ರಾಬ್ಲಮ್ ಆಯ್ತು. ಫಾರೆಸ್ಟ್ ಅವ್ರದ್ದು ಏನ್ ಪ್ರಾಬ್ಲಮ್? ಇಲ್ಲಿ ಪೈಪ್ ಉಲಾಕಿಲ್ಲ ಅಂದ್ಬಿಟ್ಟು ತರಬಿಟ್ಟರು. ಏನ? ಪೈಪ್ ಉಲಾಕಿಲ್ಲ ಅಂದ್ಬಿಟ್ಟು
ಮತ್ತೆ ಇನ್ನೇನಕ್ಕ ಮನೆ ಮನೆಗೆ ಗಂಗೆ ಅಂತ ಮಾಡಿ ಆವಾಗ ಅಲ್ಲಿ ಮೇಲ್ಗಡೆ ಬಂದು ಕಾಮೀರ್ ಹತ್ರ ಇಲ್ಲಿ ಹೋಗಿ ಎಲ್ಲ ಮಾಡಿದ್ರು ರೋಡ್ಲಿ ನಮ್ಮ ಮಾಸಿನ ಬೆಟ್ಟಕ್ಕೆ ಹೋಗ್ಬೇಕಾರೆ ಎಲ್ಲ ಪೂರ್ತಿ ತಡೆದ್ಬಿಟ್ಟು ಅದು ಪ್ರಾಬ್ಲಮ್ ಆಗಿ ನಮಗೆ ಕಾವೇರಿ ನೀರು ಇನ್ನೂ ಬಂದಿಲ್ಲ ಸಿದ್ದಲ್ಲಿ. ಎಷ್ಟು ತಗತ್ತೀರಾ ಟೈಮ್ ಈಗ? ಯಾರು ನನಗೆ ಎಷ್ಟು ಟೈಮ್ ಕೊಡ್ತೀರಾ? ನಿಮಗೆ ಅರ್ಧ ಗಂಟೆ ಕೊಡ್ತೀನಿ ಬೇಕಾದ್ರೆ ಮುಂದಕ್ಕೆ ಮಾತ್ರ. ಅದು ಬೇಡ, ಮುಂದಕ್ಕೆ ಮಾತಾಡೋದು ಹಿಂದಕ್ಕೆ ಮಾತಾಡೋದು ನನಗೆ ಬೇಡ, ಬೇಡ. ಬೇರೆ ಏನಾದ್ರು ನಿಮ್ದು ಇದೇ ಮಾತು ಕೊನೆ ಆಗ್ಲಿ. ಇಲ್ಲ ನನಗೆ ಟೈಮ್ ಎಷ್ಟು ಕೊಡ್ತೀರಾ? ಎಷ್ಟು ತಿಂಗಳೊಳಗೆ ಸರಿ ಮಾಡಿಸ್ಕೊಡ್ತೀರಾ ಎಲ್ಲರೂ ಊರ್ನ ಇಡೀ ನಿಮ್ಮ 8 ಹಳ್ಳಿ ಹಾ ಅಟ್ಲೀಸ್ಟ್ ನೀರು ಮತ್ತೆ ರೋಡು ಇದನ್ನ ಯಾವಾಗ ಮಾಡ್ಕೊಡ್ತೀರಾ ನಮ್ಗೆ? ಇನ್ನೂ 1 ವರ್ಷ ಬೇಕು. ಇನ್ನೂ 1 ವರ್ಷ? 1 ವರ್ಷ ಬೇಕು. ಒಂದ್ 6 ತಿಂಗಳು ಬೇಡ, 10 ತಿಂಗಳು? ಇಲ್ಲ ಆಗಲ್ಲ. 10 ತಿಂಗಳು ವರ್ಷ ಬೇಕು. ಅದ್ರ ಮೇಲೆ 2 ತಿಂಗಳು ಅಷ್ಟೇ. ಎಷ್ಟ 2 ತಿಂಗಳು ಬೇಕು. 2 ತಿಂಗಳು ಮುಂದಿನ ವರ್ಷ. ಇವತ್ತು ಡೇಟ್ ಎಷ್ಟಪ್ಪ? ಲೆಕ್ಕ ಹಾಕಲಿ ಆಯ್ತಾ? 10ನೇ ಈ ತಾರೀಕು ಜುಲೈ ತಿಂಗಳು ಅನ್ಕೊಳ್ಳಿ. ಜುಲೈ ತಿಂಗಳು ಇದೇ ಜುಲೈ ತಿಂಗಳು 2026 ಮುಂದಿನ ತಿಂಗಳು ಮುಂದಿನ ವರ್ಷ ಜುಲೈಗೆ ಬರ್ತೀನಿ. ಅವಾಗ ನಾನು ಬಂದಾಗ ಮನೆ ನೀರು ಹರಿದಾಡಬೇಕು, ಮನೆ ರೋಡ್ ಇರಬೇಕು. ಗ್ಯಾರಂಟಿ. ಗ್ಯಾರಂಟಿ. ಇಲ್ದೆ ಹೋದ್ರೆ ಗ್ಯಾರಂಟಿ ಇದೆ. ನಾವು ಮಾಡಿಸ್ತೀವಿ. ನೀವು ಅಲ್ಲಿಗೆ ಕೈ ಬಿಡ್ಬೇಕು. ಅಲ್ಲಿಗೆ ಕೈ ಬಿಡ್ತೀನಿ. ಮಾಡಿಸೋದ್ರೆ ಅಲ್ಲಿಗೆ ಕೈ ಬಿಡ್ತೀನಿ. ಪಕ್ಕ. ನಾನು ಇನ್ ಮಾತಾಡಲ್ಲ ಮುಂದಕ್ಕೆ. ಏನೋ ಹೇಳಕ್ ಬಂದೆ. 1 ವರ್ಷ ಟೈಮ್ ತಗೊಂಡ್ರು. ನಾವು ದೀಪಿಕಮ್ಮ ಹೇಳಿದ್ರಲ್ಲ ಹಾಗೆ ನೀರಿಲ್ಲ, ಮುಂಡಿಗಳು ನಾವು ಊರಕ್ಕಾಗಲ್ಲ. ಒಂದು ಒತ್ಕ ಬರ್ಬೇಕು ನೋಡಿ, ಇನ್ನು ನೀರ್ ಬಂದಿಲ್ಲ ಅಂತ ಕಾಯಕ ಕೂತೀವಿ. ಇನ್ನೇನ ಅದೇ ಹಿಂಗಾದ್ರೆ ಹೆಂಗ? ಹೇಗೆ ಮಾಡೋದು ನೀವೆಲ್ಲ? ಪಂಚಾಯತಿ ಅಧ್ಯಕ್ಷರಲ್ಲ ಪಂಚಾಯತಿ ಅಧ್ಯಕ್ಷರು ಹತ್ರ ಏನ್ ಮಾಡ್ತಾನೆ? ನನ್ನ ಮುಂದೆ ಹಾಕೊಂಬಿಡಿ. ಅವ ಬೇರೆ ಪಾಪ ಏನ್ ಮಾಡ್ತಾನು? ಅವ ಏನ್ ಮಾಡಿದ್ರು ಅಂದ್ರೆ ನೀವು ಗೆಲ್ಸಿದಿರಲ್ಲ ಅವ್ರನ್ನ. ನೀರ್ ಮಾಡ ಬರ ಮಟ್ಟಕ್ ಮಾಡಿ ನೆಲ್ಲಿಗೊಳಗ ಬಾವ ಇಲ್ಲಿ ನೆಲ್ಲಿಗೊಳಗ ನೀರ್ ಬರ ಮಟ್ಟಕ್ ಮಾಡಿ ಊರಕ್ಕಾಗಲ್ಲ. ನಮ್ಮಿಂದ ಏನ್ ಮಾಡೋಣ? ನೀವು ಗೆಲ್ಸಿರೋ ಪಂಚಾಯತಿ ಅಧ್ಯಕ್ಷರೇ 1 ವರ್ಷ ಟೈಮ್ ತಗೊಂಡವ್ರ. ನಾ ಏನ್ ಮಾಡ್ಲಾ? ಅವ್ ಏನ್ ಮಾಡ್ದನು ಪಾಪ. ಆ ಇರಾಗಟ್ಟ ಸುಮಾರಾಗ ಮಾಡ್ತಿದ. ಈಗ ಸುಮಾರಾಗ 7 ತಿಂಗಳಿಂದ ಬೆಂಗಳೂರಿಗೆ ಹೊಟ್ಟೋಗಿ ಬೇಡ ಕಥ. ಅದ್ಯಾಕಣ ಬೆಂಗಳೂರಿಗೆ ಹೊಂಟೋದೆ? ಬೆಂಗಳೂರಿಗೆ ಹೊಂಟೋದ್ರಿ? ರಾಜಕೀಯ ಮುಗ್ದೋಯ್ತು, ಹೊಂಟೋದ್ರು. ಹೊಂಟೋದ ಏನ್ ಮಾಡವಪ್ಪ? ನೀರ್ ಮಾತ್ರ ಹೊರಕಾಗಲ್ಲ. ನಮ್ ಬೀದಿಗೆ ಒಂದು ತೊಂಬ ಮಡಗಿಸಿ ನೀರ್ ಬರ ಮಟ್ಟಕ್ ಮಾಡಿ. ಅದೇ ಅಲ್ಲ, ಬೀದಿಗೆ ತೊಂಬೆ ಮಡಗ್ಸೋದಲ್ಲ, ಮನೆ ಮನೆಗೆ ನೀರ್ ಬರ್ಬೇಕು. ಬರ್ಲಿ. ಈಗ ಮನೆ ಮನೆಗೆ ಜಲ ಅಂತ ಜಲಗಂಗೆ, ಮನೆ ಮನೆಗೆ ಗಂಗೆ ಆಯ್ತಾ? ಜಲಜೀವನ ಮಿಷನ್ ಅಡಿಯಲ್ಲಿ ಬರ್ಬೇಕು. ಬೇರೆ ಊರ್ ಕಡೆ ಎಲ್ಲ, ನಮ್ ಸೈಡ್ ಮಲೆನಾಡ್ ಕಡೆ ಎಲ್ಲ ಬತ್ತದೆ. ಈ ಕಡೆ ಯಾಕೆ ಬತ್ತಾ ಇಲ್ಲ, ಈ ಕಡೆ ಯಾಕೆ ಬತ್ತಿಲ್ಲ ಅಂದ್ರೆ ಅವ್ರೇನೋ ಫಾರೆಸ್ಟ್ ಪ್ರಾಬ್ಲಮ್, ಅದು ಉಳಕ್ ಬಿಡ್ತಾ ಇಲ್ಲ, ಇದು ಉಳಕ್ ಬಿಡ್ತಾ ಇಲ್ಲ, ಏನೇನೋ ಕಥೆಗಳು ಹೇಳ್ತಾವ್ರೆ. ಆ ಕತೆ 1 ವರ್ಷ ಟೈಮ್ ತಗೊಂಡವ್ರಿಗೆ ಅವರು 1 ವರ್ಷದಲ್ಲಿ ಮಾಡ್ಲಿಲ್ಲ ಅಂದ್ರೆ ಕತೆ ಬೇರೆ. ನಾವ್ ನೀರೇನ್ ಮಾಡೋ? ನಿಮ್ಮ MLA ಮಂಜಣ್ಣ ಅವರಲ್ಲ, ಅವ್ರನ್ನ ಕೇಳ್ಕೊಳ್ಳಿ ಈಗ. ಯಾವ ಮಂಜಣ್ಣ ಹೊಸಿ ಈ ಕಡೆ ಬಾರಣ್ಣ, ಬಂದು ಹೊಸಿ ನೋಡಣ್ಣ, ಕುಡಿಯಕ್ ನೀರಿಲ್ಲ ಅಣ್ಣ. ಆ ಮಂಜಣ್ಣ ಏನೇನೋ ಮಾಡ್ದ ಪಾಪ. ಅಳ್ಕ ಗಿಳ್ಕ ಅಲ್ಕೊಬಿಟ್ರು. ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂದ್ರೆ ಯಾರ ಮಾಡೋರು? ಮತ್ತೆ ಯಾರು ಮಾಡಿದ್ರು? ಎಲ್ಲ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಎಲ್ಲ. ಅವ್ರನ್ನ ಇವ್ರನ್ನ ವಯಸ್ಕ ಮಾತಾಡೋದೇ ಆಗೋಯ್ತು ನಿಮ್ದು. ಅದಕ್ಕೆ ನಿಮ್ಗೆ ನೀರ್ ಬಂದಿಲ್ಲ ಇನ್ನು. ಅದೇನೇ ನ್ಯಾಯವಾಗಿ ನೆಟ್ವರ್ಕ್ ಪ್ರಶ್ನೆ ಮಾಡಿದ್ರೆ ಎಲ್ಲ ಬರ್ತದೆ. ಕಲ್ಸಯ್ಯ ನೀರ ಅನ್ಬೇಕು ನೀವು, ಅವಾಗ ಬರ್ತದೆ ಎಲ್ಲ. ಆಗ್ಬಿಟ್ಬಿಟ್ಟು ಅಯ್ಯೋ ಅವ್ರು ಮಾಡಿದ್ರು ಪಾಪ ಅವ್ರೇನ್ ಮಾಡಿದ್ರು, ಅಯ್ಯೋ ಇವ್ರು ಮಾಡಿದ್ರು ಪಾಪ ಇವ್ರೇನ್ ಮಾಡಿದ್ರು ಅಂದ್ರೆ ಜನ ನನಗೆ ಹಿಂಗೆ ಅಂತಾರೆ ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಮಾಡ್ಕೊತಾ ಇರ್ತಾರೆ. ನಿಮ್ ಪಡೆಗೆ ಹಿಂಗೆ ಇರ್ಬೇಕು. ಹೀಗೆ ಇರ್ಬೇಕು. ಶಿವ ಕಥಾ ಕಾಸು ಬಂದದ? ಏನ್ ಕಾಸು? ಗೃಹಲಕ್ಷ್ಮಿ ಬರ್ಲಿಲ್ಲ ಇನ್ನೇನ 3 ತಿಂಗಳಿಂದ. ವಾ ಬಂದಿಲ್ವಾ? ಏ ಸಿದ್ದರಾಮಯ್ಯ ಸಾರ್, ನಿಮ್ಮ ಹೆಸರೇನು? ಜಯಮ್ಮ ಅಂತ. ಜಯಮ್ಮ ಇವರಿಗೆ 2000 ಕಾಸು ಹಾಕ್ತೀನಿ ಅಂದ್ರೆ ನೀವು ಕಾಸಿಲ್ಲ, ನೀರಿಲ್ಲ, ರೋಡ್ ಇಲ್ಲ, ಕೊನೆಗೆ ಈಗ ನೀವೂ ಇಲ್ಲ. ಅಯ್ಯೋ ಶಿವ. ಈಗ ಶಿವ ಅವ್ರೆ, ಶಿವಕುಮಾರ್ ಅವರು ಅವ್ರಾರು ಕೊಡ್ತಾರ ಇಲ್ವೋ? ಯಾರ ಕೊಡ್ಲಿ ಸದ್ಯಕ್ಕ. ಶಿವಕುಮಾರ್ ಕೊಡ್ಲಿ, ಸಿದ್ದರಾಮಯ್ಯನಾರು ಕೊಡ್ಲಿ, ಯಾರು ಕೊಡ್ಲಿ, ನಮಗ್ ಬರೋದು 2,000 ರೂಪಾಯಿ ಅಷ್ಟೇ. ಪಿಂಚಣಿ ಗಿಂಚಣಿ ಏನೂ ಇಲ್ಲ. ಅದು ಗೊತ್ತಿಲ್ವೇ? ಯಾವ್ದು ಮನ? ಇದೇ ಮನ. ಇದೇ ನಿಂಗೆ ನ್ಯಾಷನಲ್ ಹೈವೇ ಇದ್ದಂಗೆ ಇರೋದು ಒಳಗ ಹಂಗ್ ಒಳಗ ಹೋಗ್ಬಿಡದೆ. ಇದು ಸೆಂಟ್ರಲ್ ಜೈಲ್ ಗೋಡೆ ಇದ್ದಂಗಿದೆ ಈ ಕಡೆಗೆ. ಬೇರೆಯವ್ರದ್ದು. ಆ ಗೋಡೆಯಿಂದ ಈ ಗೋಡೆಗೆ ಆರ್ಬಾರ್ದು ಯಾರು ಅಂತ. ಅಲ್ಲಲ್ಲ. ಸರಿ. ರೋಡ್ ಮಾಡಿಸ್ಕೊಡಿ ನಮ್ಗೆ. ರಾಜಮ್ಮ ಅಂತ. ರಾಜಮ್ಮಂಗ್ ರಾಣಿ ಯೋಗ ಇಲ್ವೇ? ಬರ್ತದಕ್ಕಪ್ಪ 600. ಓಹೋ, ನಮ್ ರಾಜಮ್ಮಂಗೆ 600 ರೂಪಾಯಿ ರಾಣಿ ಯೋಗ. ಬಂದು ನಮ್ಗ ಮನಗ್ ನೀರ್ ಮಾಡ್ಕೊಡಿ, ರೋಡ್ ಮಾಡ್ಕೊಡಿ. ನಮ್ಗ 1200 ಮಾಡ್ಕೊಡಿ. 600 ಬರೋದು ನಂಗ. ಅಷ್ಟೇ. ನೀರ್ ಬತ್ತಾ ಇಲ್ಲ? ರೋಡ್ ನೋಡಿಲಿ ಎಲ್ಲ ನಿಮ್ MLA ನೋಡಿಲಿ ರೋಡ್. ರೋಡ್ ನೋಡ್ದೆ. ನಮ್ ನೀರ್ ತಮೇ ಇದೆ ಕಣ ನಮ್ಗ. ಕೂಲಿಂದ ಮಾಡ್ಕೊಂಡ್ ಇಲ್ಲಿಂದ ಹೋಗ್ಬೇಕು. ನಿಮ್ ಹೆಸರು? ಸುಮಾ ಅಂತ. ಸುಮಾ.
ಹೇಳಿ. ಆಕೆ ಬಂದಾಗ ಅಂದ್ರಲ್ಲ ಅಲ್ಲಿಂದ ಓಡ್ ಬಂದನು. ಹೇಳಿ. ಅಲ್ಲಿಂದ ಓದ್ಬೇಕು. ನೀರ್ ಬಿಡಲ್ಲ ನಾವು ಬಿಡಲ್ಲ ನೀರ್ ಬಿಡೋನಿವೆ. ಬೇಕು ಅಂದ್ರೆ ಬಿಡ್ತಾನೆ ನಮ್ಗೆ ಬಿಡಲ್ಲ ನೀರ ಕಮಲ್ದ ಬಂದಿರೋರ್ಗ ಹಾಕಿರೋದಿ ನೋ ಬಾಯಿವ. ಅಲ್ಲ ನಿಮ್ಮ ಇಲ್ಲೇ ಅವರಲ್ಲ ಅಧ್ಯಕ್ಷರು ಅವ್ರೇನು ಬೆಂಗ್ಳೂರು ಮಾಡೋರು ಈಗ ಅಣ್ಣ ಅಧ್ಯಕ್ಷರು ಏನಿದೆ ಈಗ. ಯಾವ ಕಡೆ ಬಂದೆ ನೀನು ಇಲ್ಲಿಗೆ? ಅವ್ರ ಪಾಪ ಮುಗ್ದೈತಿ ಈಗ ಏನಿರೋ ನಡೆ ಅಂತ ಹೋಗದ. ಅಯ್ಯೋ ಗೊತ್ತಾ ಬನ್ನಿ ತೋರಿಸ್ತೀನಿ ಮಾಡಿದ್ರಿ ಎಲ್ಲ ಅಟ್ಟೆ ದೂರ ನಮ್ದು ಬನ್ನಿ ಕಮ್ಮದಿನ ಬಂದು ಸುಮಾ ಅಂತ. ಸುಮಾ ನಿಮ್ಮೂರ್ ಚರಂಡಿ ಘಮ ಘಮ ಗಮ ಗಮ ನೀವು ಬನ್ನಿ ಬನ್ನಿ ಹೋಗಮ್ಮ ಇಲ್ಲ ಹೊಟ್ಟಿ ತಕ ನಿಮ್ಮ ಹೊಟ್ಟೆ ಬನ್ನಿ. ಹೊಟ್ಟೆ ಏನು ಬಿದ್ದೋಗದ? ಆರಾಮ ಅಲ್ಲೇ ಅದ ದೂರ ನಮ್ಗ ಬೇಕು ಅನ್ನೋರ್ಗ ಬಿಡ್ತಾರ. ನಮ್ಮಂತ ಬಾಡಿದ್ರು ಕಮ್ಲೆಗೆ ಅವ್ರಿಗೂ ಬಿಡಲ್ಲ ನೀರ್ಗೋಳ ಆ ತರ ಅವ್ರ ಇಲ್ಲಿ. ಓಲಿ ಕಾಸು ಬಂತ 2,000 ಇರಿ ಇಲ್ಲ ಕಾಸು ಬಂದಿಲ್ವಾ? ಇಲ್ಲ. ಯಾಕ ನಡ್ರಿ ಬರ್ತೀನಿ ಇವ್ರು ಮಾತಾಡ್ಸ್ಕೊ ಬರ್ತೀನಿ. ಓ ಏನ್ ನಿಮ್ಮ ಹೆಸರು? ಜಯಮ್ಮ ಅಂತಾನೆ. ಜಯಮ್ಮ. ಓ ಜಯಮ್ಮ, ಏನ್ ಜಯಮ್ಮ ನಿಮ್ ಪ್ರಾಬ್ಲಮ್ಮು? ಹೇಳ್ ಜಯಮ್ಮ, ಮಾತಾಡ್ ಜಯಮ್ಮ, ಮಾತಾಡಿ. ಏನಿಲ್ವಾ? ಹೋಗ್ಲಾ ಹೋಗ್ಬಿಡ್ಲಾ? ಹೋಯ್ತಾ ಇರ್ತೀನಿ ಬಿಡಿ. ಹೆಂಗ್ರೆ ಪಾಪ ಮನೆ ನೋಡಿ, ಮಳೆ ಬಂದ್ರೆ ಹೆಂಗ? ಯಾಕವ ಅಲ್ಲಿ ಕುಂತಿದೆ ಮಾತಾಡೋದಿಲ್ವೇ ನನ್ನ ಜೊತೆ ಟೂನಾ? ಓಲಿ ಬಿಡಿಪ. ಏನಾಯ್ತು ಗಲೀಜು ಗಲ್ಲಿ ಮೋರಿ ಎಲ್ಲ ನೀರಿಲ್ಲ ನೆಳ್ಳಿಲ್ಲ ರೋಡ್ ಚೆನ್ನಾಗಿಲ್ಲ ಬಸ್ ಬರಕ್ಕಾಗಲ್ಲ ನಮ್ಗ ಕಾಯಿಲೆಗಳು ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಕಾಯಿಲು ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಬಸ್ ಆಟೋದಲ್ಲಿ ಬರಕ್ಕಾಗಲ್ಲ ಅದಕ್ಕೆಲ್ಲ ಸೌಲಭ್ಯ ಮಾಡ್ಕೊಡ್ಬೇಕು. ನೋಡಿದ್ರ ಮಂಜಣ್ಣ ಮೊದ್ಲೇ ಜನ ಮಳೆ ಇಲ್ದೆ ಬೆಳೆ ಇಲ್ದೆ ಬರಗಾಲದಲ್ಲಿ ಬೇಸತ್ಬಿಟ್ಟವ್ರೆ. ನೀವು ಇರೋ ಅಭಿವೃದ್ಧಿನೂ ನೆಟ್ವಾಗಿ ನ್ಯಾಯವಾಗಿ ನೀರಾದ್ರೂ ಕುಡಿಯಕ್ ನೀರಿನಾದ್ರೂ ವ್ಯವಸ್ಥೆ ಮಾಡ್ಕೊಡ್ರಿ. ತಮಾಷೆ ಮಾಡ್ತೀವಿ, ಅದ್ರ ತಮಾಷೆನ ಪಕ್ಕಕ್ಕಿಟ್ಟು ನೋಡಿದಾಗ ಜನರದ್ದು ಪಾಡು ಒಂಥರ ಬೀದಿ ಪಾಲ. ಕೆಲಸ ಇಲ್ಲ ಬದುಕಿಲ್ಲ ಎಲ್ಲ ಕೂತ್ಕೊಂಡ್ ಉಣ್ಬೇಕು, ಇರೋದು ಉಣ್ತೀವಿ, ಅಕ್ಕಿ ಕೊಡ್ತಾರ ರಾಗಿ ಕೊಡ್ತಾರ ಅಷ್ಟು ಮಾಡ್ಕೊಂಡ್ ಉಣ್ಕೊಂಡು ಕೂತೀವಿ ಅಷ್ಟೇ. ಎಷ್ಟು ಕೆಜಿ ಕೊಟ್ಟಾರೋ? 5 ಕೆಜಿ ಕೊಡ್ತಾರಕ್ಕಪ್ಪ. 5 ಕೆಜಿ ಕೊಟ್ಟಾರ? ಸರಿ ಆಯ್ತು. ಬರಲ್ಲ ಕಾಸು? ಗುರುಲಕ್ಷ್ಮಿ ಬಂದೇ ಇಲ್ವಲ್ಲ 3 ತಿಂಗಳಿಂದ. OAPನೂ ಬರ್ನಿಲ್ಲ ಇನ್ನುವೆ. ಹೌದಾ? OAP ಬರ್ತದ. ಸರಿ